ನಾವು -350 ತಗೊಂಡ್ಮೇಲೆ ಹೈನು ಬೇಬಿ ಅಂತ ನಾಮಕರಣ ಮಾಡಿ ಹೊರಟಿದ್ದೆ ಬ್ಯಾಂಗ್ಳೂರ್ ಟು ವೈನಾಡ್ ಟ್ರಿಪ್. ಮೈಸೂರು ಎಕ್ಸ್‌ಪ್ರೆಸ್ ರೋಡ್ ಅಲ್ಲಿ ಬೈಕಿಗೂ ಒಂಚೂರು ಜಾಗ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಎನಿವೆ ಚನ್ನಪಟ್ಟಣದಲ್ಲಿ ಒಂದು ಕಾಫಿ ಬ್ರೇಕ್ ನ ತಗೊಂಡು ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ. ಬೆಳಗ್ಗೆ ಬೇಗ ಹೋಗಿದ್ರಿಂದ ರಶ್ ಇರಲಿಲ್ಲ, ದರ್ಶನ ತುಂಬಾನೇ ಚೆನ್ನಾಗಾಯ್ತು. ನಮ್ಮ ಅದೃಷ್ಟಕ್ಕೆ ಪ್ರಸಾದ ಕೂಡ ಸಿಕ್ತು. ಈ ಬ್ಯೂಟಿಫುಲ್ ವ್ಯೂ ನ ನೋಡ್ಕೊಂಡು ನಾ ಹೊರಟಿದ್ದೆ ಮೈಸೂರಲ್ಲಿರೋ ಹಳ್ಳಿ ಹಟ್ಟಿಗೆ. ತುಂಬಾ ದಿನದಿಂದ ಇಲ್ಲಿ ಬರ್ಬೇಕು ಅನ್ಕೊಂತಿದ್ದೆ. ಈ ಚಿಬ್ಲು ಇಡ್ಲಿ, ವಡೆ ಹಾಗೆ ಬಿಸಿ ಬಿಸಿ ದೋಸೆ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿತ್ತು. ಪ್ರೈಸ್ ಕೂಡ ರೀಸನಬಲ್ ಆಗಿದೆ. ಟ್ರೈನ್ ಹೋಗೋದು ನೋಡೋದಕ್ಕೆ ತುಂಬಾ ಜನಕ್ಕೆ ಇಷ್ಟ, ಅದ್ರಲ್ಲಿ ನಾನು ಒಬ್ಳು. ನೆಕ್ಸ್ಟ್ ಪಿಟ್ ಸ್ಟಾಪ್ ನಾವು ಕೊಟ್ಟಿದ್ದೆ ಗುಂಡ್ಲುಪೇಟೆಲಿ. ಇಲ್ಲಿ ಕಬ್ಬಿನ ಹಾಲು ಕುಡ್ಕೊಂಡು ಬಂಡೀಪುರ ಫಾರೆಸ್ಟ್ ಒಳಗೆ ಎಂಟ್ರಿ. ಹೋದ ತಕ್ಷಣ ನಮಗೆ ಕಾಣಿಸಿದ್ದೆ ಕೋತಿ ಹಾಗೆ ಜಿಂಕೆಗಳ ಸಾಮ್ರಾಜ್ಯನೇ ಕಾಣಿಸ್ಬಿಡ್ತು. ಯಾವ್ದೋ ಒಂದು ಪ್ರಾಣಿ ಓಡೋಗ್ತಿತ್ತು, ಆಮೇಲೆ ಗೊತ್ತಾಯ್ತು ಅದು ಕಾಡಂದಿ ಅಂತ. ರೋಡಲ್ಲೇ ಬರ್ತಿರೋ ಅಂತ ಈ ಬ್ಯೂಟಿಫುಲ್ ನವಿಲುಗಳು. ರೋಡ್ಗೆ ಆನೆಗಳು ಫ್ಯಾಮಿಲಿ ಜೊತೆ ಬಂದ್ಬಿಟ್ಟಿತ್ತು. ನನ್ಗಂತೂ ತುಂಬಾನೇ ಭಯ ಆಯ್ತು. ದೂರದಿಂದ ಒಂದ್ ಸೈಟ್ ಆಯ್ತು, ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ 2 ಗಂಟೆ ಒಳಗೆ ವೈನಾಡ್ ರೀಚ್ ಆದ್ವಿ. ನಾವು ಸ್ಟೇ ಆಗಿದ್ದು ಇಲ್ ರೋಸ್ ಎಸ್ಟೇಟ್. ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡ್ವಿ, ಮತ್ತೆ ಕೇರ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ದಿಸ್ ಇಸ್ ಅವರ್ ಡೇ 1 ಬ್ಯಾಂಗ್ಳೂರ್ ಟು ವೈನಾಡ್ ಟ್ರಿಪ್. ನೆಕ್ಸ್ಟ್ ಡೇ ಏನೆಲ್ಲ ಮಾಡ್ತೀವಿ, ಎಲ್ಲಿಗೆಲ್ಲ ಹೋಗ್ತೀವಿ, ವೇಟ್ ಫಾರ್ ದ ಪಾರ್ಟ್ 2.